ಇನ್ನು ಗಣೇಶ ಮೂರ್ತಿಗಳ ಕುರಿತು ಜಿಬಿಎ ಮಹತ್ವದ ಆದೇಶ ಹೊರಡಿಸಿದೆ. ಪಿಒಪಿ ವಿಗ್ರಹಗಳ ಉತ್ಪಾದನೆ, ಮಾರಾಟ, ಸಂಗ್ರಹ, ವಿಸರ್ಜನೆಗೆ ಸಂಪೂರ್ಣವಾಗಿ ನಿಷೇಧ ಹೊರಡಿಸಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಪಿಒಪಿ ರಾಸಾಯನಿಕ ಗುಣಗಳಿರ್ತಕ್ಕಂಥ ಹಾಗೂ ಜೈವಿಕವಾಗಿ ವಿಘಟನಗೊಳ್ಳದಂಥ ವಸ್ತುಗಳಿಂದ ತಯಾರಿಸಲಾದಂಥ ಗಣೇಶ ವಿಗ್ರಹಗಳ ಉತ್ಪಾದನೆ, ಸಂಗ್ರಹ, ಮಾರಾಟ ಹಾಗೂ ನೀರಿನ ಮೂಲಗಳಲ್ಲಿ ವಿಸರ್ಜನೆಗೆ ನಿಷೇಧ ಹೇರಿದೆ. ಜಿಬಿಎಯ ಎಫ್ಇಸಿಸಿ ವಿಶೇಷ ಆಯುಕ್ತರಾದ ಸುಷ್ಮಾ ಗೋಡಬೋಲೆ ಸುತ್ತೋಲೆ ಹೊರಡಿಸಿದ್ದಾರೆ. ಇನ್ನು ಗಣೇಶ ಪಿಒಪಿ ಗಣೇಶ ಕೂರ್ಸಂಗಿಲ್ಲ. ಪಿಒಪಿ ರಾಸಾಯನಿಕ ಗುಣಗಳಿರ್ತಕ್ಕಂಥ ವಸ್ತುಗಳಿಂದ ಗಣೇಶ ಕೂರ್ಸಂಗಿಲ್ಲ. ಅಂತಹ ವಿಗ್ರಹಗಳನ್ನು ಸಂಗ್ರಹಿಸ್ತಕ್ಕಂಥದ್ದು, ಮಾರಾಟ ಮಾಡೋದು, ನೀರಿನ ಮೂಲಗಳಲ್ಲಿ ವಿಸರ್ಜಿಸುವುದನ್ನು ಕೂಡ ನಿಷೇಧಿಸಲಾಗಿದೆ. ಭಾರಲೋಹ ಮಿಶ್ರಿತ ರಾಸಾಯನಿಕ ವಿಗ್ರಹಗಳಿಗೂ ನಿಷೇಧ ಇರಲಾಗಿದೆ. ಕೆರೆ, ಬಾವಿ ಸೇರಿ ಯಾವುದೇ ನೀರಿನ ಮೂಲಗಳಲ್ಲಿ ವಿಗ್ರಹಗಳನ್ನು ಬಿಡುವಂತಿಲ್ಲ. 2023 ಸೆಪ್ಟೆಂಬರ್ 15ರಂದು ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣಾ ಕಾಯ್ದೆ ಏನಿದೆ, ಆ ಪರಿಸರ ಸಂರಕ್ಷಣಾ ಕಾಯ್ದೆ 1986ರ ಉಲ್ಲಂಘನೆ ದಂಡನೀಯ ಅಪರಾಧ. ಇದು ನಿಯಮ ಉಲ್ಲಂಘಿಸಿರುವಂಥವರ ವಿರುದ್ಧ ಕಾನೂನು ಕ್ರಮಕ್ಕೆ ನಗರ ಪಾಲಿಕೆ ಆಯುಕ್ತರು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಇಂಥ ಏನಾದರೂ ಪಿಒಪಿ ಗಣೇಶ ಇಟ್ಟು ಅದನ್ನು ನೀರಲ್ಲಿ ಬಿಡೋಕ್ಕೆ ಹೋದರೆ ಅವರ ಮೇಲೆ ಕ್ರಮ ಆಗುತ್ತೆ.